ಚಿಕ್ಕಬಳ್ಳಾಪುರದಲ್ಲಿ ರಸ್ತೆ ಬದಿ ನಿಂತಿದ್ದಂತಹ ಟಿಪ್ಪರ್ಗೆ ಹಿಂದ್ಗಡೆಯಿಂದ ಬಂದಂತಹ ಒಂದು ಟೆಂಪೋ ಡಿಕ್ಕಿ ಹೊಡೆದ ಪರಿಣಾಮ ಟೆಂಪೋದಲ್ಲಿದ್ದಂತಹ ಓರ್ವ ಸ್ಥಳದಲ್ಲೇ ಮೃತಪಟ್ಟು 4 ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 7ರ ಚಿಕ್ಕಬಳ್ಳಾಪುರ ತಾಲೂಕು ಅರೂರು ಗೇಟ್ ಬಳಿ ಈ ಅಪಘಾತ ಸಂಭವಿಸಿದೆ. ಬಾಗೇಪಲ್ಲಿಯಿಂದ ಚಿಕ್ಕಬಳ್ಳಾಪುರ ಕಡೆಗೆ ಬರ್ತಾ ಇದ್ದಂತಹ ಟೆಂಪೋ ಚಾಲಕನ ಅಜಾಗರೂಕತೆಯಿಂದಾಗಿ ಟಿಪ್ಪರ್ಗೆ ಡಿಕ್ಕಿ ಹೊಡೆದಿದೆ. ಈ ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಇಲ್ಲಿ ಚಾಲಕನ ಅಜಾಗೃತಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬೆಲೆ ಗ್ರಾಮದ 21 ವರ್ಷದ ವಿಜಯ್ ಕುಮಾರ್ ಅಪಘಾತದಲ್ಲಿ ಮೃತಪಟ್ಟಂತಹ ದುರ್ದೈವಿ. ಗಾಯಾಳುಗಳನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಸದ್ಯ ದಾಖಲಿಸಲಾಗಿದೆ. ಗುಡಿಬಂಡೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವ ಘಟನೆ ಇದು. ರಸ್ತೆ ಬದಿ ನಿಂತಿದ್ದಂತಹ ಟಿಪ್ಪರ್ಗೆ ಹಿಂದ್ಗಡೆಯಿಂದ ಬಂದಂತಹ ಒಂದು ಟೆಂಪೋ ಡಿಕ್ಕಿ ಹೊಡೆದಿದೆ. ಇಲ್ಲಿ ಮೇಲ್ನೋಟಕ್ಕೆ ಟೆಂಪೋ ಚಾಲಕನ ಅಜಾಗರೂಕತೆನೇ ಈ ರೀತಿಯಂತಹ ಒಂದು ಆಕ್ಸಿಡೆಂಟ್ ಸಂಭವಿಸಲಿಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಹಾಗೆ ಈ ರೀತಿಯಂತಹ ಒಂದು ದುರ್ಘಟನೆ ನಡೆದಂತಹ ಸಂದರ್ಭದಲ್ಲಿ ಟೆಂಪೋ ಒಳಗೂ ಕೂಡ ಬಹಳಷ್ಟು ಮಂದಿ ಇದ್ರು. ಇದರಲ್ಲಿ ಓರ್ವ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಬಹಳ ಭೀಕರವಾದಂತಹ ಅಪಘಾತ. ಹಾಗೆ ತಕ್ಷಣವೇ ಸ್ಥಳೀಯರು ಬಂದು ಒಳಗಡೆ ಸಿಕ್ಕಾಕೊಂಡವರನ್ನೆಲ್ಲ ರಕ್ಷಿಸುವಂತಹ ಪ್ರಯತ್ನ ಆಯಿತು. ಆದರೂ ಕೂಡ ಓರ್ವ ಮೃತಪಟ್ಟಿದ್ರು ಅಷ್ಟರೊಳಗಾಗಲೇ. ಹಾಗೆ ಇನ್ನುಳಿದಂಥ 4ವರಿಗೂ ಕೂಡ ಗಂಭೀರವಾದಂಥ ಗಾಯಗಳಾಗಿದ್ದು ಅವರನ್ನು ಸದ್ಯ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಈ ರೀತಿಯಂಥ ಒಂದು ಘಟನೆ ನಡೆದಂತಹ ಕಾರಣದಿಂದಾಗಿ ಈ ಭೀಕರ ಅಪಘಾತ ಅಲ್ಲಿ ಬಹಳಷ್ಟು ಜನ ಸೇರಿಕೊಂಡಿದ್ದು. ಹೀಗಾಗಿ ಬಹಳಷ್ಟು ಹೊತ್ತು ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು. ವಾಹನ ಸಂಚಾರ ಕೂಡ ಸಂಪೂರ್ಣವಾಗಿ ಸ್ತಬ್ಧವಾಗಿತ್ತು ಹೆದ್ದಾರಿಯಲ್ಲಿ. ಹಾಗೆ ಈ ಗಾಯಗೊಂಡವರನ್ನೆಲ್ಲ ಸದ್ಯ ಸ್ಥಳೀಯ ಆಸ್ಪತ್ರೆಗೂ ಕೂಡ ಕೂಡಲೇ ದಾಖಲಿಸುವಂಥ ಪ್ರಯತ್ನ ಸ್ಥಳೀಯರಿಂದ ಆಗಿದೆ. ಒಂದು ಹಂತದಲ್ಲಿ ಆ ಟೆಂಪೋ ಜೊತೆಗೆ ಟಿಪ್ಪರ್ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಅದು ಹೇಗೆ ಒಂದು ರೀತಿ ಎರಡು ಕೂಡ ಕಚ್ಕೊಂಡ್ಬಿಟ್ಟಿದ್ವು ಅಂದರೆ ಅದನ್ನು ಬಿಡಿಸೋದಕ್ಕೆ ಕ್ರೇನನ್ನೇ ತೆಗೆದುಕೊಂಡು ಬರಬೇಕಾಯಿತು. ಕ್ರೇನನ್ನು ತಂದು ಟೆಂಪೋನನ್ನು ನಂತರದಲ್ಲಿ ಹಿಂದ್ಗಡೆ ಎಳೆದು ಅದರಲ್ಲಿದ್ದವರನ್ನು ರಕ್ಷಿಸುವಂಥ ಪ್ರಯತ್ನ ಆಯಿತು. ಹಿರಿಯ ಅಧಿಕಾರಿಗಳು ಕಿರುಕುಳವನ್ನ ನೀಡಿದ್ದಾರೆ ಅಂತ ಹೇಳಿ ಡೆತ್ ನೋಟ್ ಅನ್ನ ಬರೆದಿಟ್ಟು ಅರಣ್ಯ ಇಲಾಖೆಯ ವಾಹನದ ಚಾಲಕ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಮಡಿಕೇರಿಯಲ್ಲಿ ನಡೆದಿದೆ. ಹಾಸನ ಜಿಲ್ಲೆ ಸಕಲೇಶಪುರದ ಅರಣ್ಯ ಸಂಶೋಧನಾ ವಿಭಾಗದ ಎಸಿಎಫ್ ವಾಹನದ ಚಾಲಕ 55 ವರ್ಷದ ಮಂಜುನಾಥ್ ಮಡಿಕೇರಿ ಅರಣ್ಯ ಇಲಾಖೆ ಕಚೇರಿಯಲ್ಲಿನೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಮಂಜುನಾಥ್ ನಿನ್ನೆ ಮಡಿಕೇರಿಯ ಎಸಿಎಫ್ ಪೂರ್ಣಿಮಾ ಅವರನ್ನ ಮಡಿಕೇರಿಗೆ ಡ್ರಾಪ್ ಮಾಡೋಕೆ ಬಂದಿರ್ತಾರೆ. ರಾತ್ರಿ ಆದಂತಹ ಕಾರಣದಿಂದಾಗಿ ಅವರು ಮಡಿಕೇರಿಯಲ್ಲೇ ವಾಸ್ತವ್ಯವನ್ನ ಹೂಡಿದ್ರು. ಆದರೆ ಇವತ್ತು ಬೆಳಗ್ಗೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ 6:30ರ ಸುಮಾರಿಗೆ ಕಟ್ಟಡದ ಮೆಟ್ಟಿಲುಗಳಿಗೆ ಅಳವಡಿಸಲಾಗಿದ್ದಂಥ ಗ್ರಿಲ್ಸ್ಗೆ ಟವಲ್ನಿಂದ ಬಿಗಿದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆಗೂ ಮುನ್ನ ಸಕಲೇಶಪುರದ ಡಿಸಿಎಫ್, ಎಸಿಎಫ್ ಹಾಗೆ ಮತ್ತೋರ್ವ ವಾಹನ ಚಾಲಕನ ವಿರುದ್ಧ ಮಾನಸಿಕವಾಗಿ ಕಿರುಕುಳ ನೀಡ್ತಾ ಇದ್ರು ಅಂತ ಹೇಳಿ ಒಂದು ಆರೋಪ ಮಾಡಿ ಡೆತ್ ನೋಟ್ ಅನ್ನ ಕೂಡ ಬರೆದಿಟ್ಟಿದ್ದಾರೆ. ಇತ್ತ ಮೃತ ಮಂಜುನಾಥ್ ಕುಟುಂಬ ಮಂಜುನಾಥ್ ಅವರ ಸಾವಿಗೆ ಅಧಿಕಾರಿಗಳ ಕಿರುಕುಳವೇ ಕಾರಣ. ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬರೋವರೆಗೂ ಮೃತದೇಹವನ್ನು ತೆಗೆಯುವುದಕ್ಕೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನು ಸ್ಥಳಕ್ಕೆ ಅನಂತರದಲ್ಲಿ ಆಗಮಿಸಿದಂತ ಮಡಿಕೇರಿ ನಗರ ಪೊಲೀಸರು ಮೃತದೇಹವನ್ನು ಕೊಡಗು ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ರು. ವೈದ್ಯರಿಂದ ಸದ್ಯ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಅದೇನೋ ಕೇಸ್ ಹಾಕೊಂಡು ಟಾರ್ಚರ್ ಅಂತ 15 ದಿವಸದಿಂದ ಅವ್ರನ್ನ ನೆಟ್ಟಿಗೆ ಟೆನ್ಷನ್ ಮಾಡ್ತಿದ್ರು. ನಾನು ಬೇಡ ಸುಮ್ಮನೆ ಏನು ಆಗಲ್ಲ ಅಂತ ನಾನು ಹೇಳಿದೆ ಸರ್. ಅಷ್ಟು ಬಿಟ್ಟು ಇನ್ನೇನಿಲ್ಲ ಸರ್. ಅಯ್ಯೋ ಇಲ್ಲ 3 ತಿಂಗಳಿಂದ ಈಗಲೂ ಆಗಿಲ್ಲ ಸರ್. ಇಲ್ಲ ಸರ್, ನಾನು ಎಷ್ಟೋ ಬಾಯ್ಬಿಟ್ಟು ಕೇಳಿದವ್ರು ಏನೋ ಪ್ರಾಬ್ಲಮ್ ಹೇಳಿಲ್ಲ ಸರ್. 15 ದಿವಸದಿಂದ ಮಂಕಾಗ್ಬಿಟ್ಟಿದ್ರು. ಅವ್ರು ಮಾತಾಡ್ತಿರ್ಲಿಲ್ಲ. ಯಾಕೆ ಏನು ಅಂತ ಏನು ಕೇಳಿದ್ರು ಏನೂ ಹೇಳಿಲ್ಲ ಸರ್ ಅವರು. ಇವತ್ತಿನ ಬೆಳಗಿನ ಜಾವ ಮಂಜುನಾಥ್ ವಯಸ್ಸು 55 ವರ್ಷ. ಇವರು ನೇಣು ಬಿಗಿದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮರ ಕಳ್ತನ ಆಗಿತ್ತು. ಮರ ಕಳ್ತನದಲ್ಲಿ ನನಗೆ ತೊಂದರೆ ಕೊಟ್ಟಿದ್ದರು. ಅಲ್ಲಿ DCF ಅನುಪಮ ಮತ್ತು ವಲಯ ಅರಣ್ಯ ಅಧಿಕಾರಿ ದಯಾನಂದ ಮತ್ತು ಚಾಲಕ ಸುರೇಶ ಇವರು 3 ಜನ ನನಗೆ ಕಿರುಕುಳ ಕೊಟ್ಟಿದ್ದಾರೆ. ಅದರಿಂದ ನನ್ನ ಸಾವುಗೆ ಇವರೇ ಕಾರಣ ಅಂತ ಆ ಚೀಟಿಯಲ್ಲಿ ಬರೆದಿಟ್ಟಿದ್ದಾರೆ.